ಇಲ್ಲಿ ಒಳಗೆ ದೈವದ ಕೋಣೆ ಕೂಡ ಉಂಟು. ನಮ್ಮದೆಲ್ಲ ಸಾಕು ಪ್ರಾಣಿಗಳು ಒಳಗೆ ಹೋದ್ರೆ ಹೊರಗೆ ಬರ್ತಾವಂತ ಗ್ಯಾರಂಟಿ ಇಲ್ಲ. ಅದರಿಂದಾಗಿ ಹಾವು, ಮುಂಗುಸಿ ಇಂಥದೆಲ್ಲ ತಿರುಗ್ತೊಂಡು, ಹೆಬ್ಬಾವು, ಅದನ್ನ ಸಹ ನಾವು ಹೇಳಿ ನಮ್ಮ ಮನೆ ಮಕ್ಕಳಿದ್ದಾರೆ, ಅವ್ರ ಮನೆಯಲ್ಲಿ ಕೆಲವು ಅವರೊಬ್ಬರೇ ಇರ್ತಾರೆ. ಆಗ ಅವರಿಗೆ ಸಹ ಒಂದು ಹೆದರಿಕೆ, ಟೆನ್ಷನ್ ಅಲ್ಲಿ ಬದುಕುವ ಹಾಗಾಗಿದೆ ಇದೀಗ. ನಾನು ಡಾಕ್ಟರ್ ಶ್ರೀರಾಮ್ ಹೆಬ್ಬಾರ್ ಅಂತ ಹೇಳಿ, ಇಲ್ಲಿ ನಮ್ದು ಕ್ಲಿನಿಕ್ ಮತ್ತೆ ಮನೆ ಇದೆ, ದೇವಸ್ಥಾನದ ಹತ್ರವೇ ಇದೆ. ಇದು BSNL ಆಫೀಸ್ ಸಾಧಾರಣ ಒಂದು 8 ವರ್ಷದಿಂದ ಖಾಲಿ ಬಿದ್ದುಕೊಂಡುಂಟು. ಅದರಲ್ಲಿ ತುಂಬ ಮರಗಳು ಬೆಳೆದಿದ್ದಾವೆ, ಮತ್ತು ನಮ್ಮ ಮನೆ ಕಾಂಪೌಂಡಿನ ಮೇಲೆ ಸಹ ಮರ ಬೆಳೆದಿದೆ. ನಾವು ಅದರ ಬಗ್ಗೆ ಸಹ ತುಂಬ ಅವರಿಗೆ ದೂರು ಕೊಟ್ಟಿದ್ದೇವೆ ಆಫೀಸ್ನವರಿಗೆ, ಆದರೆ ಅದರ ಬಗ್ಗೆ ಏನು ತುಂಬ ಅವರು ಗಮನ ಕೊಟ್ಟ ಹಾಗಿಲ್ಲ. ಮತ್ತು ಜನರು ಸಹ ಬಂದು ಕಸ ಎಲ್ಲ ತಂದು ಇಲ್ಲಿ ಹಾಕೋದು ಸಹ ಸ್ಟಾರ್ಟ್ ಆಗಿದೆ. ಹಾಗೆ ನಮಗೆ ತುಂಬ ಸಮಸ್ಯೆ ಆಗ್ತಾ ಉಂಟು. ಸಂಜೆ ಹೊತ್ತು ಕೂತ್ಕೊಳ್ಳಿಕ್ಕಾಗೋದಿಲ್ಲ, ನುಸಿಗಳು ಮತ್ತು ಅದರಿಂದಾಗಿ ಕಾಯಿಲೆಗಳು. ಮತ್ತು ನಮ್ಮ ಪೇಷಂಟ್ಗಳು ತುಂಬ ಜನ ಬರ್ತಾರಲ್ಲ, ಅವರಿಗೆ ಸಹ ಇದು ಒಳ್ಳೆಯದಲ್ಲ ಹೀಗೆ ಇರುವುದು. ಹಾಗಾಗಿ ಇದನ್ನು ಆದಷ್ಟು ಪಕ್ಕ ಅವರು ಅದಕ್ಕೊಂದು ವ್ಯವಸ್ಥೆ ಮಾಡಿದರೆ ಒಳ್ಳೆಯದಂತ ಕಾಣ್ತದೆ. ನಾವು ಆಫೀಸಿಗೆ ಹೋಗಿ ಖುದ್ದಾಗಿ ಹೋಗಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಉಡುಪಿ ಆಫೀಸಿಗೆ ಹೋಗಿ ಕೊಟ್ಟಿದ್ದೇವೆ. ಮತ್ತು ಇಲ್ಲಿರುವಾಗ ಸಹ ಅವರಿಗೆ ಹೇಳ್ತಾ ಇತ್ತು, ಹೀಗೆ ಆಗ್ತಾ ಉಂಟು, ಸಮಸ್ಯೆ ಆಗ್ತಾ ಉಂಟು ನೋಡಿ ಅಂತ ಹೇಳಿಕೊಂಡು. ತುಂಬ ದೊಡ್ಡ ದೊಡ್ಡ ಮರಗಳು, ಅಶ್ವತ್ಥ ಮರ ಸುಮಾರು ಬೆಳೆದಿದೆ ಅದರಲ್ಲಿ. ಅದು ಅದರ ಬೇರುಗಳೆಲ್ಲ ಅಡಿಗೆ ಹೋದರೆ ನಮ್ಮ ಮನೆಗೆ, ಕ್ಲಿನಿಕ್ಕಿಗೆ ಸಹ ಸಮಸ್ಯೆ. ಮತ್ತು ಮರಗಳು ಗಾಳಿ ಮತ್ತು ಮಳೆ ಬರುವಾಗ ಬೀಳುವ ಹಾಗಾಗಿರ್ತದೆ. ಅದು ಬಿದ್ದರೆ ಕ್ಲಿನಿಕ್ಕಿಗೆ ಸಹ ಸಮಸ್ಯೆ ಆಗ್ತದೆ. ಕ್ಲಿನಿಕ್ಕಲ್ಲಿ ಪೇಷಂಟ್ಗಳಿರುವಾಗ ಬಂದವರಿಗೂ ಉಪದ್ರ ಆಗ್ತದೆ, ನಮಗೆ ಸಹ ತೊಂದರೆ ಆಗ್ತಾ ಉಂಟು. ಮತ್ತು ಅದರಿಂದಾಗಿ ಪ್ರಾಣಿಗಳು ಸಹ, ಹಾವು, ಮುಂಗುಸಿ, ಕನ್ನಡಿ ಹಾವು ಇಂಥದೆಲ್ಲ ತಿರುಗ್ತಾ ಉಂಟು, ಹೆಬ್ಬಾವು ನಮ್ಮ ಮನೆ ಕಾಂಪೌಂಡಿಗೆ ಸಹ ಬರ್ತಾ ಉಂಟು. ಅದನ್ನು ಸಹ ನಾವು ಹೇಳಿ, ನಮ್ಮ ಮನೆ ಮಕ್ಕಳಿದ್ದಾರೆ, ಸಣ್ಣ ಮಕ್ಕಳೆಲ್ಲ ಇದ್ದಾರೆ, ಹೆಂಗಸರು ಇರ್ತಾರೆ, ಅಮ್ಮ ಇರ್ತಾರೆ, ಅವ್ರ ಮನೆಯಲ್ಲಿ ಕೆಲವು ಅವರೊಬ್ಬರೇ ಇರ್ತಾರೆ. ಆಗ ಅವರಿಗೆ ಸಹ ಒಂದು ಹೆದರಿಕೆ, ಟೆನ್ಷನ್ ಅಲ್ಲಿ ಬದುಕುವ ಹಾಗಾಗಿದೆ ಇದೀಗ. ಆದಷ್ಟು ಪಕ್ಕ ಇದಕ್ಕೊಂದು ಇಲ್ಲಿಯ ಶಾಸಕರು ಅಥವಾ ಸಂಸದರು ಇದರ ಬಗ್ಗೆ ಗಮನ ಹರಿಸಿ, ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟ ಸಂಸ್ಥೆ ಆಗ್ಲಿಕ್ಕೆ ಹೋಗಿ ಸರ್ಕಾರಕ್ಕೆ ಸಂಬಂಧಪಟ್ಟವರು ಅದಕ್ಕೆ ಸ್ವಲ್ಪ ಮುತುವರ್ಜಿ ಕೊಟ್ಟು ಜನರ ಸಮಸ್ಯೆಯನ್ನು ಪರಿಹರಿಸಬೇಕಂತ ನಾವು ಮನವಿ ಮಾಡ್ತಿದ್ದೇವೆ. ಹಾಗೆಯೇ ನಮ್ಮ ಕಡಿಯಾಳಿಯಿಂದ ಮಣಿಪಾಲ ಹೋಗುವ ರೋಡಲ್ಲಿ BSNL ಒಂದು ಹಲವಾರು ವರ್ಷದಿಂದ ಇದೆ. ಅದರಲ್ಲಿ ಈಗ ಗಿಡ ಮತ್ತು ತುಂಬ ಮರಗಳು ಎಲ್ಲ ಬೆಳೆದು ದೊಡ್ಡ ಎತ್ತರಕ್ಕೆ ಬೆಳೆದು ಆಸುಪಾಸಿನ ಜನರಿಗೆ ತುಂಬಾ ಉಪದ್ರ ಆಗ್ತದೆ. ಅಂದ್ರೆ ಉಪದ್ರ ಅಂದ್ರೆ ಹೆಬ್ಬಾವು, ಹಾವು ಎಲ್ಲ ಅದರಲ್ಲಿ ತುಂಬಿಕೊಂಡಿದೆ. ರಾತ್ರಿ ಆಗುವಾಗ ಎಲ್ಲ ಹೊರಗೆ ಬಂದು ಮಕ್ಕಳಿಗೆಲ್ಲ, ರೋಡಲ್ಲಿ ಹೋಗುವವರಿಗೆಲ್ಲ ತುಂಬಾ ತೊಂದರೆ ಆದ ಕಾರಣ ಅದನ್ನು ನೀವು ಕ್ಲೀನ್ ಮಾಡಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬೇಕಾಗಿ ವಿನಂತಿ. ಏನೆಲ್ಲ ಸಮಸ್ಯೆ ಆಗ್ತದೆ? ಸಮಸ್ಯೆ ಅಂದ್ರೆ ಹೆಬ್ಬಾವು ಬರ್ತದೆ. ಇಲ್ಲಿ ತುಂಬಾ ಹೆಬ್ಬಾವು ಉಂಟು. ಅದು ಮರಿ ಇಟ್ಟು ತುಂಬಾ ಆಗಿದೆ. ಅದು ಆಸುಪಾಸಿನ ಮನೆಯವರಿಗೆಲ್ಲ ಉಪದ್ರ ಆಗಿದೆ. ದೊಡ್ಡ ದೊಡ್ಡ ಈ ಕಾಟು ಮರಗಳೆಲ್ಲ ಬೆಳೆದಿದೆ. ಒಮ್ಮೆ ಕಂಪ್ಲೇಂಟ್ ಕೊಟ್ಟದಕ್ಕೆ ಕಟ್ಸಿದ್ದಾರೆ. ಒಂದು 8 ತಿಂಗಳ ಹಿಂದೆ, 8-10 ತಿಂಗಳ ಹಿಂದೆ. ಎಲ್ಲ ಕಟ್ ಮಾಡಿ ಇಲ್ಲಿ ಒಳಗೆ ರಾಶಿ ಹಾಕಿ ಇಟ್ಟಿದ್ದಾರೆ. ಕಸ ತೆಗಿಲೇ ಇಲ್ಲ. ಇಲ್ಲಿ ಒಳಗೆ ದೈವದ ಕೋಣೆ ಕೂಡ ಉಂಟು. ಅದಕ್ಕೆ ದೈವಕ್ಕೆ ಪೂಜೆ ಮಾಡ್ತಾರೆ ಇಲ್ಲಿ ಒಂದು ಜನ ಯಾವಾಗಲೂ. ಅದು ರಕ್ತೇಶ್ವರಿ ದೈವ. ಮತ್ತೆ ಇಷ್ಟು ದೊಡ್ಡ ಜಾಗ ನೋಡಿ, ಇಷ್ಟು ಪೇಟೆಯಲ್ಲಿದ್ದು ಅನಗತ್ಯವಾಗಿ ಪಾಳು ಬಿದ್ದಿದೆ. ಮತ್ತೆ ಈ ನಮ್ಮದೆಲ್ಲ ಸಾಕು ಪ್ರಾಣಿಗಳು ಒಳಗೆ ಹೋದ್ರೆ ಹೊರಗೆ ಬರ್ತಾವಂತ ಗ್ಯಾರಂಟಿ ಇಲ್ಲ. ಇದೆಲ್ಲ ನಮಗೂ ಉಪದ್ರವೇ ಇದು. ಮತ್ತೆ ಈ ಹಾವು ದೇವಸ್ಥಾನಕ್ಕೂ ಹೌದು, ದೇವಸ್ಥಾನದ ಹತ್ರ ಎಲ್ಲ ಇದು ಹೆಬ್ಬಾವು ಎಲ್ಲ ಉಂಟು. ಹಿಡಿದು ತಕೊಂಡೋಗಿದ್ದಾರೆ ಕೆಲವು ಸಲ. ಕಾರ್ಪೊರೇಟ್ ಅವರು ಕೂಡ ಅದನ್ನು ಸರಿ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದಾರೆ. ಅದು ಆಸುಪಾಸಿನ ಆಚೆ ಬದಿಯ ಕಾಂಪೌಂಡ್ ಕಾಟು ಮರಗಳಿಂದ ಕಾಂಪೌಂಡ್ ಒಡೆದೋಗಿತ್ತು. ಅದು ಒಡೆದ ಇದು ಸ್ಥಿತಿ ಇನ್ನೂ ಉಂಟು. ಮರ ಕಡ್ದಿದ್ದಾರೆ ಈಗ. ಮತ್ತೆ ಬಿಲ್ಡಿಂಗಿನ ಒಳಗೆಲ್ಲ ಆಸುಪಾಸಿನ ಮರಗಳದ್ದೆಲ್ಲ ಬೇರೆ ಎಲ್ಲ ಬಂದು ಬಿಲ್ಡಿಂಗ್ ಕೂಡ ಹಾಳಾಗ್ತಾ ಉಂಟು ಈಗ. ನಮ್ಮ ಬೇಡಿಕೆ ಯಾವುದಾದ್ರೂ ಒಂದು ಕರೆಕ್ಟಾಗಿ ಅವರು ಅದನ್ನು ಮೇಂಟೆನೆನ್ಸ್ ಮಾಡ್ತಾ ಇರಲಿ. ಮತ್ತು ಈ ಕಸ ಗೀಸ ಎಲ್ಲ ಉಳಿಯದ ಇದ್ದ ಹಾಗೆ ಮೇಂಟೈನ್ ಮಾಡಿ, ಅಥವಾ ರೆಸಿಡೆನ್ಷಿಯಲ್ ಆಗಿ ಅಂದರೆ ಅವರ BSNLಗೆ ಬರುವಂಥ ಈ ಗೆಸ್ಟ್ಗಳಿಗೆಲ್ಲ ಗೆಸ್ಟ್ ರೂಮ್ ಆಗಿ ಯೂಸ್ ಆಗ್ತಾ ಇತ್ತದು ಮೊದಲು. ಈಗ ಅದು ಉಪಯೋಗ ಆಗ್ತಾ ಇಲ್ಲ. ಏನಾದರೂ ಮಾಡಲಿ, ಬಟ್ ಕ್ಲೀನ್ ಆಗಿ. ಹೌದು, ಬಟ್ ಕ್ಲೀನ್ ಆಗಿ ಇಡ್ಲಿ ಅಷ್ಟೇ.